ಗೈಸ್ ವೆಲ್ಕಮ್. ಏನು ಗೊತ್ತಾ, ಅದೆಲ್ಲೋ ಹೋಮ್ ಮೇಡ್ ಪಿಜ್ಜಾ ಸಿಗುತ್ತೆ 50 ರೂಪೀಸ್ಗೆ ಅಂತ ಕರ್ಕೊಂಡು ಹೋಯ್ತಾವಳು ಇವಳು. ಅದು ಆ ಪೊದೆ ಒಳಗಡೆ ಇದೆಲ್ಲ ಕರ್ಕೊಬದ್ಲು ಎಲ್ಲೆಲ್ಲಿಂದನು. 50 ರೂಪಾಯಿಗೆ ಚೆನ್ನಾಗಿರೋ ಪಿಜ್ಜಾನೇ ಬರುತ್ತೆ ಗೈಸ್. ಇವ್ರು ಏನೋ ಹೋಮ್ ಮೇಡ್ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇವಳು ಪೇ ಮಾಡ್ತಾಳೆ, ಚೆನ್ನಾಗಿದೆ ಅಂತ ಹೇಳಿದ್ರೆ ಇವಳು ಪೇ ಮಾಡ್ತಾಳೆ, ನಾವು ಪೇ ಮಾಡಲ್ಲ. ನಾನು ಇವನು ಪಾಪದ ಮಗ. ಗೈಸ್ ಇವರೆಲ್ಲ ಬಿಟ್ಟಿ ತಿನ್ನೋರು ಕೊಡ್ಸು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಜಸ್ಟ್ ನನಗೆ ಡಾಮಿನೋಸ್ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಓಕೆ. ಅವ್ನು ರಿಚ್ಚು ಗೈಸ್, ನಾವು ಬಡವರು. ಅವ್ನು ರಿಚ್ಚು ಕೊಡಿಸ್ತಾರೆ, ನಾವು ಇಲ್ಲ ಅನ್ರೆಸ್ಪೆಕ್ಟು. ಏನ್ ಗೊತ್ತಾ, ನಮ್ ಗ್ರೂಪ್ ಅಲ್ಲಿ ಜಾಸ್ತಿ ಸಿಟ್ ಮಾಡ್ಕೊಳ್ಳೋಳೆ ಮುಖ ನೋಡಿ. ಹೌದು ಗೈಸ್, ಡಿಸಿಪ್ಲಿನ್. ನಾವೆಲ್ಲ ನೋಡಿ ಕ್ರಾಕ್ಸ್ ಗೀಕ್ಸ್ ಏನೇನೋ ಹಾಕೋಬತ್ತೀವಿ, ಇವಳು ಹಂಗಲ್ಲ, ಶೂನೇ ಆಗ್ಬೇಕು ಅವಳಿಗೆ. ನಾವ್ ಏನ್ ಸಿಕ್ಕುತ್ತೆ ಅದು ಹಾಕೋ ಬಂದಿರ್ತೀವಿ. ಇವಳು ನೋಡಿದ್ರೆ ಪಾಪದವಳು ಅನ್ಸುತ್ತೆ, ಅಲ್ಲ ಪಾಪದವಳೇನಲ್ಲ ಅವಳು. ಓವರ್ ಎಕ್ಸ್ಪ್ರೆಷನ್ ಕೊಡ್ತಿದ್ದಾಳೆ ಗೈಸ್. ಗೈಸ್ ಇವರೆಲ್ಲ ಇವಳು ನೋಡಿ ಗಂಗಾ ನಾಗವಲ್ಲಿ ಆಗಿರೋದನ್ನ ನೋಡು. ಇದು ಒಂದು ರೀಲ್ಸ್ ಇದೆ ಗೊತ್ತಾ ಗೈಸ್, ಮಾತೇ ಆಡಲ್ಲ, ಮಾತೇ ನಿಲ್ಸಲ್ಲ, ಮಾತಾಡಕ್ಕೆ ಬಿಡಲ್ಲ ಅಂಥವ್ರು ಇವ್ರುಗಳೆಲ್ಲ. ನೀವೇನ್ ಗೊತ್ತಾ ಗೈಸ್, ಮೂರ್ನು ಬಿಟ್ಟವನು. ಇವ್ರಗಳ ಜೊತೆ ಸೇರಿದ್ಮೇಲೆ 3 ಬಿಟ್ಟಿದ್ದೀನಿ ಗೈಸ್. ಅಲ್ಲಿಂದ ಪಿಜ್ಜಾ ತಿನ್ನಕ್ ಬಂದ್ರೆ ಪಿಜ್ಜಾ ಖಾಲಿ ಆಗಿದೆ ಅಂತ ಗೈಸ್, ಅದಕ್ಕೆ ಕಾಯ್ತಾ ಇದ್ದೀನಿ. ಯಾರೋ ದೊಡ್ಡವ್ರು ಹೇಳೋರು, ವೆನ್ ಯು ಗೆಟ್ ಸಮಥಿಂಗ್ ಈಸಿ ಯು ವಿಲ್ ಬಿಕಮ್ ಲೇಜಿ ಅಂತ. ದೊಡ್ಡವ್ರು ಏನಂದೆ? ಇನ್ನೊಂದ್ಸಲ ಹೇಳು. ವೆನ್ ಯು ಗೆಟ್ ಸಮಥಿಂಗ್ ಈಸಿ ಯು ವಿಲ್ ಬಿಕಮ್ ಲೇಜಿ ಅಂತ. ದೊಡ್ಡವ್ರೇನಲ್ಲ, ಬಂದಿದ್ರು ಅವ್ರು ಹೇಳಿರೋದು. ಅವ್ರು ನಮ್ಗಿಂತ ದೊಡ್ಡವರು ತಾನೆ. ಕೇಳಿಸ್ಕೊಳ್ಳಿಲ್ವಲ್ಲ ಗೈಸ್, ಕೇಳಿಸ್ಕೊಂಡು ಏನಾಗ್ಬೇಕಾಗೈತೆ, ಇದಕ್ಕಾದ್ರೂ ಯೂಸ್ ಆಯ್ತೈತಲ್ಲ. ಆ ಡೈಲಾಗ್ ಇವಾಗ ಯೂಸ್ ಆಯ್ತು ಗೈಸ್. ಅದಕ್ಕೋಸ್ಕರ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡಿ ಗೈಸ್. ನಮ್ ತರನೇ ಯೋಚನೆ ಮಾಡ್ಕೊಂಡು ಇನ್ನೊಂದು ಹಂಗ್ ಬರ್ತಾ ಇದೆ ಗೈಸ್. ಇವಾಗ ಹೆಂಗ್ ಗೊತ್ತಾ, ಇವನು ಇವಳಿಗೆ ಬೇಕ್ರಿ ಬಗ್ಗೆ ಹೇಳ್ದ, ಇವಳು ಇವರಿಗೆಲ್ಲ ಹೇಳಿದ್ಲು. ಈಗ ಅಲ್ಲೋಡಿ ಅಷ್ಟು ಜನ ಬರ್ತವ್ರೆ, ಒಂದು ಗ್ಯಾಂಗ್ಗೆ ಸಮುದ್ರನೇ ಬರ್ತಾ ಇದೆ, ದೊಡ್ಡ ಪಳ್ಯ ಗ್ಯಾಂಗ್ಗೆ ಬರ್ತಿದೆ ಗೈಸ್. ಗ್ಯಾಂಗ್ ಲೀಡರ್ ಇವಳು ರೂಪಾ ಅಂತ. ಹಾಯ್ ಮಾಡು ರೂಪಾ, ಹಾಯ್ ಮಾಡ್ಕೊಬೇಡಿ ಎಲ್ಲ ಹಂಗೆ. ಕಸ್ತೂರಿ ಹಾಯ್. ಹಾಯ್ ಮಾಡಕ್ಕೂ ನಾಚ್ಕತ್ತವೆ ನಮ್ಮ ನೋಡಿ, ಬೂರು ಬಿಟ್ಟವೆ ಎಲ್ಲ ಇವೆಡಿ ಅದು ಮಾಡ್ಕೋಬೇಕಾದ್ರೆ. ಅಪೋಸಿಟ್ ಗ್ಯಾಂಗ್ ಅವ್ರು ಅಕ್ಕ ಮಾತಾಡ್ತಿಲ್ಲ, ಅಪೋಸಿಟ್ ಗ್ಯಾಂಗ್ ಅವ್ರು ಮಾತಾಡ್ತಿಲ್ಲ ಗೈಸ್. ಕಪ್ಪಲ್ಲಿ ಪಿಜ್ಜಾ ಇಲ್ಲ, ಅದಕ್ಕೆ ಪಫಿಗೆ ಎಂಡ್ ಆಗಿದ್ದೀವಿ. ಇವಳು ನೋಡಿ ಇವಳು ಪ್ಯೂರ್ ವೆಜಿಟೇರಿಯನ್ ಗೈಸ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಒಬ್ನೇ ಅಲ್ಲ ಗೈಸ್, ಇವರೆಲ್ಲ ವ್ಲಾಗರ್ಸೇ ಒಂಥರ. ಹೌದು, ಹೊರಗಡೆ ಬರ್ತಿಲ್ಲ ಅಷ್ಟೇ, ಹೊರಗಡೆ ಬಂದಿಲ್ಲ ಪ್ರತಿಭೆ, ಎಲ್ಲ ವ್ಲಾಗರ್ಸೇ ನಾವು. ಕಾಣಿಸ್ತಾನೆ ಇಲ್ವಲ್ಲ ನೀನ್ ಫಸ್ಟ್ ಅದನ್ನ ಕ್ರಾಸ್ ಆಗು, ನಾವು ಕಾಣಿಸ್ತೀವಿ. ಈ ರೇಂಜಿಗೆ ಅವನು ಅಡ್ರೆಸ್ ಹೇಳ್ತವನ್ ಇಬ್ರಿಗೆ. ಜ್ಯೇಷ್ಠ ರೆಸಿಡೆನ್ಸಿ ಇರೋದು ನಮ್ಮ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಗೈಸ್ ಇಂಟರ್ವ್ಯೂ ಮಾಡ್ತಾವಳೆ. ಬಿಟ್ಟಿ ತಿನ್ನಕ್ ಬಂದವಳೆ. ಸಂತು ಇತ್ತು ನಮ್ ಪಿಜ್ಜಾ ರೆಡಿ. ಕಾವ್ಯನು ಬಂದು ಪಿಜ್ಜಾನು ಬಂದು ನೋಡಿ, ಬಿಟ್ಟಿ ತಿನ್ನಕ್ಕೆ ಇನ್ನಿಬ್ರು ಬಂದ್ರು. ಏನ್ ಗೊತ್ತಾ, ಎಲ್ರದ್ದು ಕಾಂಟ್ರ್ ಇದೆ ಇದ್ರಲ್ಲಿ. ಸುಮ್ಮನೆ ಇವಳನ್ನ ಸೀರಿಯಸ್ ಆಗಿ ತಗೊಂಡು ಸೂಸೈಡ್ ಮಾಡ್ಕೊಂಡ್ರು ಹೇಳಕ್ಕಾಗಲ್ಲ. ತುಂಬಾ ಸೆನ್ಸಿಟಿವ್ ವ್ಯಕ್ತಿ ಅವರು. ನೋಡಿ ನೀವೆಲ್ಲ ಪಿಜ್ಜಾ ತಿನ್ನಕ್ ಸ್ನ್ಯಾಪ್ ಪಗ್ಲು ನಮ್ ಗ್ರೂಪ್ದು. ಅಂಗಡಿ ತೋರ್ಸೋ ಫಸ್ಟ್ ಗೈಸ್, ಚೆನ್ನಾಗಿದೆ. ತಿಂತೀಯಾ? ಸೀರಿಯಸ್ಲಿ ವರ್ತು 50 ರೂಪೀಸಿಗೆ.
50 rupees ಅಲ್ಲ 50 ಅಂತ ಯಾರಿಗೂ ಅನ್ಸೋದೇ ಇಲ್ಲ. 20. ಗೈಸ್ ನಿಜವಾಗ್ಲೂ ಚೆನ್ನಾಗಿದೆ ಅನ್ಸುತ್ತೆ. ಇದೇ ಸ್ಟೋರ್ ನೋಡ್ಕೊಳ್ಳಿ. ಹಂಗಂತ ಪ್ರಮೋಷನ್ ಅಂತ ಏನಿಲ್ಲ, ಸುಮ್ಮನೆ ಮಾಡ್ತಿರೋದು. ಬನ್ನಿ ಟ್ರೈ ಮಾಡಿ. ಚೆನ್ನಾಗಿದೆ ಗೈಸ್. ನಮಗೆಲ್ಲ ಗೊತ್ತಾಗೋಯ್ತು. ನಾನು ಹಾಕ್ತೀನಿ. ನಾನು ತಿಂತಿದ್ದೀನಿ ಅಂತ ಅಲ್ಲ. ಗೈಸ್ ತಗೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಸ್ನ್ಯಾಪ್ ಆಗ್ತಾವಳೆ. ಮುಚ್ಕೊಂಡಿದ್ಲ ಏನಂದೆ ಇನ್ನೊಂದ್ಸಲ ಹೇಳು. ಮುಚ್ಕೊಂಡಿದ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ರೈಸ್ ಉಳ್ಕೊಂಡಿದ್ದೆ ಒಂದು ಪೀಸ್ ಇದೆ. ಗೈಸ್ ನಿಜವಾಗ್ಲೂ ಪಿಜ್ಜಾ ಚೆನ್ನಾಗಿದೆ. ಬಾಯ್ ಗೈಸ್, ಅವ್ರು ಬಿಲ್ ಪೇ ಮಾಡ್ತಾರೆ. ಬಾಯ್ ಗೈಸ್, ಎಲ್ಲ ಹೋಗ್ತಾ ಇದೀವಿ. ನಿಮ್ಮ ಅಪ್ಪ ಕೊಡ್ತಾನೆ. ಗೈಸ್ ರೈಲ್ವೆ ಟ್ರ್ಯಾಕ್ ಅಲ್ಲೆಲ್ಲ ಹೋಗ್ತಾ ಇದೀವಿ. ನನ್ನ ತೋರ್ಸು. ಇವನನ್ನು ತೋರಿಸ್ಬೇಕಂತ ನೋಡಿ. ನೋಡಿ ಗೈಸ್, ಕನಕನ ಕಿಂಡಿ ಕನಕನ ಕಿಂಡಿಯಲ್ಲಿ ನುಸಿಯುತ್ತಿರುವ ಕಳ್ಳರು. ಒಂದು ಪಿಜ್ಜಾ ತಿನ್ನಕ್ಕೆ ಇಷ್ಟೆಲ್ಲ ಅರಸ ಪಟ್ಟು ಈ ಪೊದೆಲೆಲ್ಲ ಹೋಗಿದ್ದೀವಿ. ಈ ದಾರಿ ಕಂಡಿಡ್ದಿದ್ದು ವಾಸ್ಕೋಡಿಗಾಮನ್ ಮೊಮ್ಮಗಳು ಇವಳೆ. ಅನುಷಕ್ಕೆ ಕಂಡಿಡ್ದಿರೋದು ಅದು. ವಾಸ್ಕೋಡಿಗಾಮನ್ ಕೊನೆ ಮೊಮ್ಮಗಳು ಅವಳು. ಅಂತೂ ಇಂತೂ ಬಂತು ನಮ್ಮ ಸುಪ್ರಸಿದ್ಧ ಕಾಲೇಜು. ಅದೇ ನಮ್ಮ ಸುಪ್ರಸಿದ್ಧ ಕಾಲೇಜ್ ಗೈಸ್. ಮಾತಾಡ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡಿ? ಆಯ್ತು ನೋಡಿ ಅಷ್ಟೇ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.